ಸರಿ, ಎಲ್ಲವೂ ತಾತ್ಕಾಲಿಕ ಅನ್ನೋದು ನಿಜವೇ ಆಗಿದ್ರೆ ನಾವು ಯಾಕೆ ಕೆಲವು ಭಾವನೆಗಳನ್ನು ಇಷ್ಟು ಗಟ್ಟಿಯಾಗಿ ಶಾಶ್ವತವಾಗಿ ಹಿಡಿದುಕೊಳ್ತೀವಿ? ಈ ಗಾದೆ ಇಲ್ಲಿಂದ ನಮ್ಮ ಒಳ ಪ್ರಪಂಚದ ಬಗ್ಗೆ ಒಂದು ತುಂಬಾ ಕಠಿಣವಾದ ಪ್ರಶ್ನೆಯನ್ನು ಕೇಳುತ್ತೆ. ಈ ಗಾದೆ ನೋಡಿ ಡೈರೆಕ್ಟಾಗಿ ಕೇಳಿಬಿಡುತ್ತೆ, ನಮ್ಮ ಹೊರಗಿನ ವಸ್ತುಗಳ ಮೇಲಿರೋ ವ್ಯಾಮೋಹಕ್ಕೂ ನಮ್ಮ ಒಳಗಿನ ಕೋಪ ದ್ವೇಷದಂತಹ ಭಾವನೆಗಳಿಗೂ ಎಂಥ ಲಿಂಕ್ ಇದೆ ಅನ್ನೋದನ್ನು ಇದು ನಮಗೆ ತೋರಿಸ್ಕೊಡುತ್ತೆ. ಯೋಚನೆ ಮಾಡಿ, ಈ ಕೋಪ ದ್ವೇಷ ಹೆಚ್ಚಾಗಿ ಯಾವಾಗ ಬರುತ್ತೆ? ನನ್ನದು ಅಂತ ನಾವು ಅಂದ್ಕೊಂಡಿರೋ ಒಂದು ವಸ್ತು, ಒಂದು ಐಡಿಯಾ ಅಥವಾ ಒಂದು ಪೊಸಿಷನ್ಗೆ ಏನಾದರೂ ಅಪಾಯ ಬಂತು ಅಂದಾಗ ತಾನೆ. ಸೊ ಈ ಮಾಲೀಕತ್ವ ಅನ್ನೋ ಭ್ರಮೆ ಇದೆಯಲ್ಲ, ಅದೇ ಈ ಎಲ್ಲ ನೆಗೆಟಿವ್ ಭಾವನೆಗಳಿಗೂ ಮೂಲ ಕಾರಣ. ಈ ಹೋಲಿಕೆ ಇದೆಯಲ್ಲ, ಇದು ಎರಡು ಮನಸ್ಥಿತಿಗಳ ನಡುವಿನ ಭಾವನಾತ್ಮಕ ವ್ಯತ್ಯಾಸವನ್ನು ಎಷ್ಟು ಸ್ಪಷ್ಟವಾಗಿ ತೋರಿಸುತ್ತೆ ನೋಡಿ. ಮಾಲೀಕ ಇದು ನನ್ನದು ಅನ್ನೋ ಭಾರ ಹೊತ್ಕೊಂಡಿರ್ತಾನೆ, ಆದರೆ ಬಾಡಿಗೆದಾರನಿಗೆ ಬಿಟ್ಟು ಹೋಗಬೇಕು ಅನ್ನೋ ಸ್ವಾತಂತ್ರ್ಯ ಇರುತ್ತೆ. ಸರಿ, ಇದೆಲ್ಲವೂ ನಮ್ಮನ್ನು ಈ ತತ್ವಶಾಸ್ತ್ರದ ಕೊನೆಯ ಹಾಗೂ ತುಂಬಾ ಪ್ರಾಯೋಗಿಕವಾದ ಒಂದು ಸಲಹೆಯತ್ತ ಕರ್ಕೊಂಡೋಗುತ್ತೆ. ನಾವು ಇಷ್ಟೊತ್ತು ಚರ್ಚೆ ಮಾಡಿದ್ವಲ್ಲ, ಆ ಎಲ್ಲ ವಿಷಯಗಳನ್ನು ಗಮನದಲ್ಲಿಟ್ಕೊಂಡು ನೋಡಿದ್ರೆ ನಾವು ಹೇಗೆ ಬದುಕಬೇಕು ಅನ್ನೋದಕ್ಕೆ ಇದೊಂದು ಸರಳ ಆದರೆ ತುಂಬಾ ಆಳವಾದ ಒಂದು ಮಾರ್ಗದರ್ಶನ. ಸೊ ಆ ನೆಮ್ಮದಿಯ ಜೀವನವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಅಂದರೆ ಮೊದಲ ಹೆಜ್ಜೆ ಏನು? ನಮ್ಮನ್ನು ಗಟ್ಟಿಯಾಗಿ ಹಿಡಿದುಕೊಂಡಿರೋ ಆ ಕೋಪವನ್ನು ಮೊದಲು ಬಿಟ್ಬಿಡೋದು. ಅದರ ಜೊತೆಗೇನೆ ಅಷ್ಟೇ ಭಾರವಾಗಿರೋ ನಮ್ಮ ಅಹಂಕಾರಕ್ಕೆ ಅಂಟುಕೊಂಡಿರೋ ಆ ದ್ವೇಷ ಇದೆಯಲ್ಲ, ಅದನ್ನು ಕೂಡ ಬಿಟ್ಬಿಡೋದು. ಯಾವಾಗ ನಾವು ಈ ಭಾರವಾದ ಭಾವನೆಗಳನ್ನೆಲ್ಲ ಕೆಳಗಿಳಿಸ್ತೇವೋ ಆಗ ನಿಜವಾಗ್ಲೂ ಯಾವುದು ಮುಖ್ಯವೋ ಅದಕ್ಕೆ ನಮ್ಮ ಮನಸ್ಸಲ್ಲಿ ಜಾಗ ಆಗುತ್ತೆ, ಅದೇ ನೆಮ್ಮದಿ. ಹಾಗಿದ್ರೆ ಕೊನೆಗೆ ನಮಗಿರೋ ಪ್ರಶ್ನೆ ಅಥವಾ ಒಂದು ಚಾಲೆಂಜ್ ಏನು ಗೊತ್ತಾ? ಈ ದಿನನಿತ್ಯದ ಗಡಿಬಿಡಿ ರಶ್ ಇರೋ ಲೈಫ್ನಲ್ಲಿ ಈ ಬಾಡಿಗೆದಾರನ ದೃಷ್ಟಿಕೋನವನ್ನು ನಾವು ಸದಾ ನೆನಪಲ್ಲಿ ಇಟ್ಕೊಳ್ಳೋದು ಹೇಗೆ? ಈ ಒಂದು ಆಳವಾದ ಯೋಚನೆಯನ್ನು ಕೇವಲ ಕೇಳಿ ಮರೆತು ಬಿಡದೆ ನಮ್ಮ ದೈನಂದಿನ ಅಭ್ಯಾಸವಾಗಿ ಮಾಡ್ಕೊಳ್ಳೋದು ಹೇಗೆ? ಒಂದು ಕ್ಷಣ ಯೋಚನೆ ಮಾಡಿ ನೋಡಿ.